ಸುಕ್ಷೇತ್ರ ಬಾದಾಮಿ ಬನಶಂಕರಿ ಜಾತ್ರೆಗೆ ಆಗಮಿಸಿದ್ದ ಮೊಹಮ್ಮದ್ ರಫಿ ಅಬ್ದುಲ್ಲಾ ಸಾಬ್ ಗುಡೂರ್ ವ್ಯಕ್ತಿಯು ಶಕ್ತಿಪೀಠ ಶ್ರೀ ಬನಶಂಕರಿ ದೇವಸ್ಥಾನದ ಎದುರಿಗೆ ಇರುವ ಬೃಹತ್ ಪುಷ್ಕರಣಿ ಹರಿದ್ರಾ ತೀರ್ಥ ಹೊಂಡದಲ್ಲಿ ಈಜಲು ಹೋಗಿ ಮೃತಪಟ್ಟಿದ್ದ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ್ ತಾಲೂಕು ಅಮಿನಾಗೊಡ ಸದ್ಯ ಹಾಲಿ ವಸತಿ ಹೆಂಡತಿ ಸೈರಾ ಗುಡೂರು ಜೊತೆ ಗುಡೂರಿನಲ್ಲಿ ಉದ್ಯೋಗದ ನಿಮಿತ್ತ ಮೊಹಮ್ಮದ್ ರಫಿ ಅಬ್ದುಲ್ಲಾ ಸಾಬ್ ಗುಡೂರಿನಲ್ಲಿ ವಾಸವಾಗಿದ್ದ. ವಯಸ್ಸು ಸುಮಾರು 43 ಎಂದು ತಿಳಿದು ಬಂದಿದೆ. ಈತನು 4 ದಿನಗಳ ಹಿಂದೆ ಹೊಂಡದಲ್ಲಿ ಮೃತಪಟ್ಟಿದ್ದ. ಬಾದಾಮಿಯ ಅಗ್ನಿಶಾಮಕ ಇಲಾಖೆ ಹಾಗೂ ತುರ್ತು ಸೇವೆಗಳ ಇಲಾಖೆ ಹಾಗೂ ಎನ್ಡಿಆರ್ಎಫ್ ತಂಡ ಜೊತೆಗೆ ಪೊಲೀಸರು ಜಂಟಿಯಾಗಿ ಬೋಟ್ ಮೂಲಕ ಕಾರ್ಯಾಚರಣೆಯನ್ನ ನಡೆಸಿದ್ರು. ಮೃತದೇಹ ಇಂದು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಹೊಂಡದಲ್ಲಿ ಮೇಲೆ ಬಂದಿದ್ದು, ತಕ್ಷಣ ಅಗ್ನಿಶಾಮಕ ಇಲಾಖೆ ಎನ್ಡಿಆರ್ಎಫ್ ತಂಡದವರು ಮೃತದೇಹವನ್ನ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಎಂದು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ತಿಳಿಸಿದ್ದಾರೆ. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ.